ಆಕಾಶವಾಣಿ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು. ಸೂಪರ್ ಸ್ಪೆಷಾಲಿಟಿ ಟರ್ಷಿಯರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ 3D MRI-ನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ. ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ. ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್. 24/7 ಎಮರ್ಜೆನ್ಸಿ ಕೇರ್. ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ 45666777. ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್. ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು. ಶ್ರೋತೃಗಳೇ ನಮಸ್ಕಾರ. ಭರವಸೆ ಹೊನಲು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಚಳಿಗಾಲ ಆರಂಭ ಆಗಿದೆ. ಈ ಥಂಡಿ ಕಾಲದಲ್ಲಿ ನೆಗಡಿಯಿಂದ ಮೊದಲುಗೊಂಡು ಅನೇಕ ರೋಗ ರುಜಿನಗಳು ಮನುಕುಲವನ್ನ ಕಾಡುತ್ತೆ. ಅಂತಹ ಒಂದು ಕಾಯಿಲೆ ಅಸ್ತಮಾ. ಈ ಅಸ್ತಮಾ ಕಾಯಿಲೆಯ ನಿರ್ವಹಣೆಯ ಬಗ್ಗೆ ಒಂದಿಷ್ಟು ಭರವಸೆಯ ಕಿವಿಮಾತುಗಳನ್ನು ಹೇಳೋದಕ್ಕೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಶಿವಲಿಂಗ ಸ್ವಾಮಿ ಸಾಲಿಮಠ್, ಪಲ್ಮನಾಲಜಿಸ್ಟ್ ಅಂದ್ರೆ ಶ್ವಾಸಕೋಶ ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಬೆಂಗಳೂರು. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಆಗ್ಲೇ ಹೇಳ್ದಂಗೆ ಚಳಿಗಾಲ ಆರಂಭ ಆಗಿದೆ. ಒಂದಲ್ಲ ಒಂದು ಕಾಯಿಲೆ ಎಲ್ಲರಿಗೂ ಬರ್ತಾನೆ ಇರುತ್ತೆ. ಆದ್ರೆ ಹೆಚ್ಚಾಗಿ ಈ ಆಸ್ತಮಾ ಬಂದಾಗ ಗಾಬರಿನೂ ಆಗುತ್ತೆ. ಅಯ್ಯೋ ಬಂತಲ್ಲಪ್ಪ ಮತ್ತೆ ಚಳಿಗಾಲಕ್ಕೆ ಅಂತ ಬೇಜಾರು ಮಾಡ್ಕೊಳ್ತಾರೆ. ಏನು ಆಸ್ತಮಾ ಕಾಯಿಲೆ ಅಂದ್ರೆ ಒಂದ್ ಸ್ವಲ್ಪ ವಿವರಿಸಿ. ಆಸ್ತಮಾ ಅನ್ನೋದು ಶ್ವಾಸಕೋಶದ ಅಲರ್ಜಿ. ಶ್ವಾಸಕೋಶದಲ್ಲಿರೋ ಶ್ವಾಸನಾಳಗಳಲ್ಲಿ ಊತ ಕಾಣಿಸ್ಕೊಳ್ಳೋದು. ಶ್ವಾಸನಾಳದ ಸುತ್ತಮುತ್ತ ಇರೋ ಮಾಂಸಖಂಡಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾಂಟ್ರಾಕ್ಟ್ ಆಗೋದ್ರಿಂದ ಕೆಮ್ಮು ಬರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ವೀಸಿಂಗ್ ಅಂತ ಸುಯಿ ಸುಯಿ ಅಂತ ಶಬ್ದ ಬರ್ತದೆ, ಹಾಗೆ ಸ್ವಲ್ಪ ಗಟ್ಟಿ ಕಫ ಬರ್ತದೆ. ಸೊ ಇದು ಎಲ್ಲರಿಗೂ ಆಗಲ್ಲ. ಯಾರು ಸೆನ್ಸಿಟಿವ್ ಇರ್ತಾರೆ, ಹೊರಗಿನ ಎಕ್ಸ್ಟರ್ನಲ್ ಅಲರ್ಜನ್ಸ್ ಅಂತ ಕರಿತೀವಿ, ಎಸ್ಪೆಷಲಿ ಚಳಿಗಾಲದಲ್ಲಿ ಥಂಡಿ ಗಾಳಿ ಬೀಸ್ತಾ ಇರುತ್ತೆ, ಹಾಗೆ ಧೂಳು, ಡಸ್ಟ್, ಎಸ್ಪೆಷಲಿ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ, ಆಮೇಲೆ ಹೂವಿನ ಪರಾಗಗಳಿರ್ತದೆ, ಪೋಲನ್ಸ್, ಕೋಲ್ಡ್ ಐಟಮ್ಸ್, ಐಸ್ ಕ್ರೀಮ್ಗಳಾಗ್ಲಿ, ಫ್ರಿಜ್ ಅಲ್ಲಿ ಇಟ್ಟರು ತಣ್ಣಗಿರೋ ನೀರು, ಆ ತರ ಐಟಮ್ಸ್ಗಳನ್ನ ಎಕ್ಸ್ಪೋಜರ್ ಯಾವಾಗ ಅದು ಎಕ್ಸ್ಪೋಜರ್ ಆಗುತ್ತೋ ಈ ತರ ಅಲರ್ಜಿಕ್ ರಿಯಾಕ್ಷನ್ಸ್ ಶ್ವಾಸಕೋಶದಲ್ಲಿ ಉತ್ಪತ್ತಿ ಆಗುತ್ತೆ. ಇದರಿಂದ ಕೆಮ್ಮು, ವೀಸಿಂಗು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋ ತೊಂದರೆಗೆ ನಾವು ಅಸ್ತಮಾ ಅಂತ ಕರಿತೀವಿ. ಇದು ಅಪ್ಪರ್ ಏರ್ವೆ ಅಂದ್ರೆ ಮೂಗಿನಲ್ಲಿ ರಕ್ತ ನೀರು ಸ್ರಾವ ಆಗೋದು, ಕಣ್ಣು ಇರಿಟೇಷನ್ ಆಗಿ ಕಣ್ಣಲ್ಲಿ ನೀರು ಬರೋದು, ಗಂಟ್ಲು ಕಟ್ತಾ ಬರೋದು, ಇದಕ್ಕೆ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ಕರಿತೀವಿ. ಅಪ್ಪರ್ ಏರ್ವೆ ಪ್ರಾಬ್ಲಮ್ಗಳಿಗೆ ಅಲರ್ಜಿಕ್ ರೈನೈಟಿಸ್, ಶ್ವಾಸಕೋಶದ ಅಲರ್ಜಿಗೆ ಅಸ್ತಮಾ, ಎರಡು ದೇ ಆರ್ ಡಿಸೀಸಸ್ ಆಫ್ ಡಿಫರೆಂಟ್ ಸ್ಪೆಕ್ಟ್ರಮ್ಸ್ ಆಫ್ ಸೇಮ್ ಡಿಸೀಸ್. ಅಂದ್ರೆ ಅಸ್ತಮಾ ಅಂದ್ರೆ ಇದೊಂದು ಶ್ವಾಸಕೋಶದ ಕಾಯಿಲೆ, ಉಸಿರಾಟದ ತೊಂದರೆ ಅಂತ ಹೇಳಬಹುದಾ? ಈಗ ಕೆಲವೊಂದ್ಸಲ ತುಂಬಾ ಆಟ ಆಡ್ಬಿಟ್ಟಿರ್ತೀವಿ, ಆಗ್ಲೂ ಕೂಡ ನಮ್ಗೆ ಉಸಿರಾಡಕ್ ಆಗೋದಿಲ್ಲ, ಏದುಸಿರು ಬಂತು ಅಂತ ಹೇಳ್ತೀವಿ. ಕೆಲವು ಸಲ ಸಿಕ್ಕಾಪಟ್ಟೆ ಧೂಳಲ್ಲಿದ್ದಾಗ್ಲೂ ಆಗ್ಲೂ ಕೂಡ ನಮ್ಗೆ ಉಸಿರಾಡಕ್ ಆಗೋದಿಲ್ಲ. ಥಂಡಿ ಗಾಳಿ ಬೀಸಿದಾಗ್ಲೂ ಬಹಳ ಕಷ್ಟ ಆಗುತ್ತೆ ಉಸಿರಾಡೋದಕ್ಕೆ. ಇವೆಲ್ಲವನ್ನು ನಾವು ಅಸ್ತಮಾ ಅಂತ ಹೇಳಕ್ ಸಾಧ್ಯನಾ? ಎಲ್ಲದೂ ಅಸ್ತಮಾ ಅಲ್ಲ. ಅವಶ್ಯಕತೆಗಿಂತ ಜಾಸ್ತಿ ರಿಯಾಕ್ಷನ್ ಆಗೋದಕ್ಕೆ. ಕೆಲವೊಬ್ಬರಿಗೆ ಬೆಳಗ್ಗೆ ಎದ್ದು ಕೂಡಲೇ ತುಂಬಾ ಸೀನ್ ಬರೋದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ರಾತ್ರಿ ಆಗದಂಗೆ ವೀಸಿಂಗ್, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ ಅವರ್ಸ್ ಅಲ್ಲಿ ವೀಸಿಂಗ್ ಬರ್ತಾ ಇರೋದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಕೆಮ್ಮು ಬರೋದು, ಗಟ್ಟಿ ಕಫ ಬರೋದು, ಸ್ವಲ್ಪ ಧೂಳಾದ್ರೂ ತುಂಬಾ ಸೀನ್ ಬರೋದು. ಇದು ಅವಶ್ಯಕತೆಗಿಂತ ಜಾಸ್ತಿ ತೊಂದರೆ ಆಗಿರೋರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ. ನಾರ್ಮಲಿ ನೀವು ಹೇಳ್ದಂಗೆ ತುಂಬಾ ಧೂಳು ಬಂದ್ಕೊಳ್ಳೋ ಸೀನ್ ಬರೋದು, ಅಥವಾ ಘಾಟ ಸ್ಮೆಲ್ ಬಂದಾಗ ತುಂಬಾ ಸೀನ್ ಬರೋದು, ಮೂಗು ಕಟ್ಟೋದು, ಅಥವಾ ತುಂಬಾ ಥಂಡಿ ಗಾಳಿ ಬೀಸ್ತಾ ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ದೀಸ್ ಆರ್ ನಾರ್ಮಲ್ ರಿಯಾಕ್ಷನ್ಸ್. ಇದು ನಾರ್ಮಲಿ ದೇವರು ನಮಗೆ ಒಂದು ಕೊಟ್ಟಿರೋ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಆದ್ರೆ ಇದು ಅವಶ್ಯಕತೆಗಿಂತ ಜಾಸ್ತಿ ಆದಾಗ ದಿಸ್ ಬಿಕಮ್ಸ್ ಅ ಪ್ರಾಬ್ಲಮ್. ಅತಿ ಆದರೆ ಅಮೃತನ ವಿಷಯ ಆದಾಗೆ ದೀಸ್ ಆರ್ ನಾರ್ಮಲ್ ರಿಯಾಕ್ಷನ್ಸ್. ಇದು ನಾರ್ಮಲಿ ದೇವರು ನಮಗೆ ಒಂದು ಕೊಟ್ಟಿರೋ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ಆದ್ರೆ ಇದು ಅವಶ್ಯಕತೆಗಿಂತ ಜಾಸ್ತಿ ಆದಾಗ ದಿಸ್ ಬಿಕಮ್ಸ್ ಅ ಪ್ರಾಬ್ಲಮ್. ಅತಿ ಆದರೆ ಅಮೃತನ ವಿಷಯ ಆದಾಗೆ ಅತಿಯಾದ ರಿಯಾಕ್ಷನ್ ಆಸ್ತಮಾ ಆಗ್ತಾ ಇರುತ್ತೆ. ಹಾಗಾದ್ರೆ ಇದು ಆಸ್ತಮಾ ಇರಬಹುದು ಅಂತ ಯಾವಾಗ ನಾವು ಅನುಮಾನವನ್ನ ಪಡಬಹುದು? ಯೂಶುವಲಿ ರೋಗಿ ನಮ್ಮ ಹತ್ರ ಬಂದಾಗ ನಮ್ಗೆ ವೀಸಿಂಗ್ ಪ್ರಾಬ್ಲಮ್ ಬರ್ತಾ ಇದೆ, ಕೆಮ್ಮಿದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಉಸಿರಾಡ ತೊಂದರೆ ಆಗ್ತಾ ಇದೆ, ಉಸಿರಾಡದ ಶಬ್ದ ಬರ್ತಾ ಇದೆ, ಹಾಗೆ ನಮ್ಗೆ ಧೂಳಿ ತುಂಬಾ ಸೀನ್ ಬರುತ್ತೆ, ಶೀತ ನೆಗಡಿ ಆಗುತ್ತೆ, ಈ ತರ ಹೇಳಿದಾಗ ಅಪ್ಪ ಅಮ್ಮಲ್ಲಿ ಇದಾವ ಅಂತ ಕೇಳ್ತೀವಿ. ಹಾಗಾದ್ರೆ ಇದು ಅನುವಂಶೀಯವಾಗಿ ತುಂಬಾ ಜಾಸ್ತಿನೇ ಇದೆ. ಸೊ ಆಮೇಲೆ ಯೂಶುವಲಿ ಸಣ್ಣ ಮಕ್ಕಳಿಂದಾನೇ ಕಾಣಿಸ್ಕೊಳ್ಳುತ್ತೆ ಸಿಂಪ್ಟಮ್ಸ್ ಗಳು. ಚಿಕ್ಕ ವಯಸ್ಸಿನಲ್ಲೇ ಈ ತರ ಆಗ್ಲೆಲ್ಲ ಶೀತ ನೆಗಡಿ ಆಗೋದು, ವೀಸಿಂಗ್ ಬರೋದು, ಕೆಮ್ಮು ಬರ್ತಾ ಇರೋದು ಅದು ಇರ್ತದೆ. ಅನುವಂಶವಾಗಿ ಬರಕ್ ತೊಂದರೆ ಹೌದು. ಹಾಗೆ ಇವಾಗ ವಾತಾವರಣ ತುಂಬಾ ಕಲುಷಿತವಾಗಿರೋದ್ರಿಂದ, ಏರ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಇರೋದ್ರಿಂದ ಸ್ಪೊರಾಡಿಕ್ ಆಗು ಬರುತ್ತೆ. ಅಂದ್ರೆ ತೊಂದರೆ ಇಲ್ದವರಿಗೂ ಆಸ್ತಮಾ ಕಾಯಿಲೆ ಬರುತ್ತೆ. ವಯಸ್ಸಾದ್ಮೇಲೆ ಸ್ವಲ್ಪ ಜನಕ್ಕೆ ಶ್ವಾಸಕೋಶಗಳು ವೀಕ್ ಆಗಿ ಅವು ಆಸ್ತಮಾ ತೊಂದರೆ ಬರುತ್ತೆ. ನಾವು ಲೇಟ್ ಆನ್ಸೆಟ್ ಬ್ರಾಂಕಿಲ್ ಆಸ್ತಮಾ ಅಂತ ಕರಿತೀವಿ. ತುಂಬಾ ದಪ್ಪ ಇದ್ದವರಿಗೂ ಕೆಲವೊಂದು ಟೈಮ್ ವೀಸಿಂಗ್
ಬರುತ್ತೆ, ಅದಕ್ಕೆ ನಾವು ಒಬೆಸಿಟಿ ಇಂಡ್ಯೂಸ್ಡ್ ಆಸ್ತಮಾ ಅಂತ ಕರಿತೀವಿ. ಆಸ್ತಮಾದಲ್ಲೇ ಬೇರೆ ಬೇರೆ ತರ ಇದೆ, ಬಟ್ ಯೂಶಲಿ ಅನುವಂಶಿಕವಾಗಿ ಬರೋ ಕಾಯಿಲೆನೇ ಜಾಸ್ತಿ ಆಸ್ತಮಾ. ಈ ಅಸ್ತಮಾ ಕಾಯಿಲೆಗೆ ಶಾಶ್ವತವಾದಂತಹ ಒಂದು ಪರಿಹಾರ ಇದೆಯಾ? ಇದು ಪೂರ್ತಿ ಗುಣಮುಖ ಆಗುವಂತ ಕಾಯಿಲೆ ಅಲ್ಲ, ಶಾಶ್ವತವಾದ ಪರಿಹಾರ ಇಲ್ಲ. ಅದು ಶಾಶ್ವತವಾಗಿ ಪರಿಹಾರ ನಾವು ಕಾಣ್ಕೋಬಹುದು, ನಿಯಂತ್ರಿಸಬಹುದು, ಕಂಪ್ಲೀಟ್ಲಿ ನಿಯಂತ್ರಿಸಬಹುದು. ನಿಯಂತ್ರಣೆ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಆಸ್ತಮಾ ಕಾಯಿಲೆಗೆ ಫಸ್ಟ್ ಮೇನ್ ಟ್ರೀಟ್ಮೆಂಟ್ ಏನು ಅಂತಂದ್ರೆ ಅಲರ್ಜನ್ ಎಕ್ಸ್ಪೋಜರ್ ನಿಲ್ಲಿಸ್ಬಿಡೋದು. ಅಂದ್ರೆ ಮೊದಲು ಯಾವುದರಿಂದ ಅಲರ್ಜಿ ಅನ್ನೋದನ್ನ ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಫಸ್ಟ್ ನಾವು ಡಯಾಗ್ನೋಸ್ ಮಾಡಬೇಕು, ತೊಂದರೆ ಇದೇನೋ ಇಲ್ವೋ, ಇದ್ರೂ ಎಷ್ಟು ತೀವ್ರವಾಗಿದೆ, ಯಾವ್ದರಿಂದ ತೊಂದರೆ ಆಗ್ತಾ ಇದೆ ಅಂತ ನಾವು ಮಾಡ್ತೀವಿ. ಫಸ್ಟ್ ತೊಂದರೆ ಇದೇನೋ ಇಲ್ವೋ ಅಂತ ಕಂಡುಹಿಡೋದಕ್ಕೆ ಅವ್ರ ಸಿಂಪ್ಟಮ್ಸ್ ನಮಗೆ ಹೇಳ್ತಾರೆ, ಅವ್ರ ರೋಗ ಲಕ್ಷಣಗಳು ಹೇಳ್ತಾರೆ. ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಒಂದು ಸ್ಪೈರೋಮೆಟ್ರಿ ಅಥವಾ ಒಂದು PFT ಅಂತ ಒಂದು ಟೆಸ್ಟ್ ಮಾಡಿಸ್ತೀವಿ. ಒಂದು ಮೆಷಿನ್ ನಲ್ಲಿ ಜೋರಾಗಿ ಗಾಳಿ ಓದಿ ಶ್ವಾಸಕೋಶ ಎಷ್ಟು ತೊಂದರೆ ಇದೆ ಅಂತ ಚೆಕ್ ಮಾಡ್ತೀವಿ. ಸ್ಪೈರೋಮೆಟ್ರಿಯಿಂದ ಶ್ವಾಸಕೋಶದ ಫಂಕ್ಷನಿಂಗ್ ಗೊತ್ತಾಗ್ತದೆ. ಹಾಗೆ ರಕ್ತದಲ್ಲಿ ಅಲರ್ಜಿ ಉತ್ಪತ್ತಿ ಮಾಡುವಂತ ಸೆಲ್ಸ್ ಗಳು ಎಷ್ಟಿದೆ, ಅಕಸ್ಮಾತ್ ಅದರ ಲೆವೆಲ್ ಜಾಸ್ತಿ ಇದ್ರೆ, IgE ಅಂತ ಬರುತ್ತೆ, ಅದರ ಲೆವೆಲ್ಸ್ ಜಾಸ್ತಿ ಇದ್ರೆ, ಈಸ್ನೋಫಿಲ್ ಲೆವೆಲ್ಸ್ ಜಾಸ್ತಿ ಇದ್ರೆ ಇವರಿಗೆ ಅಲರ್ಜಿ ಪ್ರಾಬ್ಲಮ್, ಆಸ್ತಮಾ ಪ್ರಾಬ್ಲಮ್ ಇದೆ ಅಂತ ನಾವು ಕಂಡುಹಿಡಿತೀವಿ. ಆಮೇಲೆ ಅಲರ್ಜಿಕ್ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಮಾಡ್ತೀವಿ. ಅಂದ್ರೆ ನಮ್ಮ ಏರಿಯಾದಲ್ಲಿ, ನಮ್ಮ ಬೆಂಗಳೂರು ಈ ಸುತ್ತಮುತ್ತ ವಾತಾವರಣದಲ್ಲಿ ಯಾವ್ದು ಕಾಮನ್ ಅಲರ್ಜನ್ಸ್ ಇದಾವೆ, ಎಸ್ಪೆಷಲಿ ಗಿಡದಲ್ಲಿರೋ ಹೂವಿನ ಪರಾಗ ಪೋಲನ್ಸು, ಹಾಗೆ ಏರೋ ಅಲರ್ಜನ್ಸು, ಕಾಕ್ರೋಚ್ ಪ್ರೋಟೀನ್ಸು, ಹೌಸ್ ಡಸ್ಟ್ ಮೈಟ್ ಅಂತ ಕರಿತೀವಿ, ಅವು ನಮ್ಮ ಪಿಲ್ಲೋ ಕವರ್, ಬೆಡ್ಶೀಟ್ ಗಳೆಲ್ಲ ಇರ್ತದೆ. ದೇ ಆರ್ ದ ವೆರಿ ಸ್ಟ್ರಾಂಗ್ ಸ್ಟಿಮ್ಯುಲೆಂಟ್ಸ್. ಬಹಳ ಕಷ್ಟ ಇಲ್ಲ, ಬಹಳ ಸುಲಭ, ಕಂಡಿಡೋದು ಬಹಳ ಸುಲಭ. ನಿಮಗೆ ತೊಂದರೆ ಕಾಣಿಸ್ಕೊಂತ ಇದೆ ಅಂದಾಗ ಅಲರ್ಜಿಕ್ ಸ್ಕಿನ್ ಟೆಸ್ಟ್ ಮಾಡಿ ನೋಡ್ತೀವಿ. ಚರ್ಮದ ಪರೀಕ್ಷೆಯನ್ನ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡ್ತದೆ. ಸೊ ಈ ಯಾವ್ದಕ್ಕೆ ಜಾಸ್ತಿ ಅಲರ್ಜಿ ಲೆವೆಲ್ಸ್ ಗಳಿದೆ, ಯಾವ್ದಕ್ಕೆ ನೀವು ತುಂಬಾ ಬೇಗ ರಿಯಾಕ್ಷನ್ ಮಾಡ್ತೀರ ಅಂತ ತಿಳ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಅಲರ್ಜನ್ಸ್ ನಾವು ಅವಾಯ್ಡ್ ಮಾಡಿದ್ರೆ ತೊಂದರೆ ಎಷ್ಟೋ ಮಟ್ಟಿಗೆ ಕಡಿಮೆ ಆಗೋಗ್ತದೆ. ಹಾಗೆ ಆಸ್ತಮಾಗೆ ಟ್ರೀಟ್ಮೆಂಟ್, ಚಿಕಿತ್ಸೆ ಬಂದ್ಬಿಟ್ಟು ಇನ್ಹೇಲರ್ಸ್ ಅಂತ ಕರಿತೀವಿ. ತುಂಬಾ ಸೇಫ್ ಮೆಡಿಸಿನ್ಸ್ಗಳು. ಶ್ವಾಸಕೋಶಕ್ಕೆ, ಶ್ವಾಸನಾಳದಲ್ಲಿ ಡೈರೆಕ್ಟ್ಲಿ ನಾವು ಮೆಡಿಸಿನ್ಸ್ ತಗೊಂತೀವಿ. ಎಲ್ಲಿ ಕೆಲಸ ಮಾಡಬೇಕು ಅಲ್ಲೇ ಕೆಲಸ ಮಾಡ್ತದೆ, ರಕ್ತಕ್ಕೆ ಅಬ್ಸಾರ್ಪ್ಷನ್ ಆಗಲ್ಲ. ಸೊ ಹಾಗಾಗಿ ರಕ್ತದ ಒಳಗಡೆ ಹೋಗಿ ಸೈಡ್ ಎಫೆಕ್ಟ್ಸ್ಗಳು ಯಾವ ಕಾರಣಕ್ಕೂ ಆಗಲ್ಲ. ಆಮೇಲೆ ಆಸ್ತಮಾ ಮೆಡಿಸಿನ್ ಡೈರೆಕ್ಟ್ಲಿ ಕೆಲಸ ಮಾಡೋದ್ರಿಂದ ತಕ್ಷಣ ಪರಿಹಾರ ಸಿಗುತ್ತೆ, ತಕ್ಷಣ ಆರಾಮಾಗುತ್ತೆ. ಹಾಗಾಗಿ ಇನ್ಹೇಲರ್ಸ್ ಅರ್ಧ ಇಟ್ಕೊಂಡಿರ್ಬೇಕು ಅಸ್ತಮಾ ಇದ್ದವರು ಅಂತ ಹೇಳ್ತಾ ಇರ್ತೀವಿ. ಹೌದು. ಸೊ ಇನ್ಹೇಲರ್ಸ್ ಇಂದ ನಮಗೆ ತೊಂದರೆ ಆಗುತ್ತೆ ಅನ್ನೋ ತಪ್ಪು ಕಲ್ಪನೆಯನ್ನ ನಾವು ತೆಗೆದಾಕ್ಬೇಕು ತಲೆಯಿಂದ. ಇನ್ಹೇಲರ್ಸ್ ಚಿಕ್ಕ ವಯಸ್ಸಿನಿಂದ ವಯಸ್ಸಾಗಿರೋ ತನಕ, ಪ್ರೆಗ್ನೆನ್ಸಿ ಇರಲಿ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರಲಿ, ಎಲ್ಲಾ ಟೈಮಲ್ಲೂ ಇದು ಸೇಫ್. ನಾವು ಬಿದ್ದ ಗಾಯಕ್ಕೆ ಆಯಿಂಟ್ಮೆಂಟ್ ಹಚ್ತೀವಲ್ಲ, ಅದು ಹೆಂಗೆ ಲೋಕಲಿ ಕೆಲಸ ಮಾಡುತ್ತೋ ಆ ತರ ಶ್ವಾಸಕೋಶದಲ್ಲಿ ಇನ್ಹೇಲರ್ಸ್ ಔಷಧಿ ಲೋಕಲಿ ಕೆಲಸ ಮಾಡುತ್ತೆ. ಔಷಧಿ ಡೋಸು ತುಂಬಾ ಕಡಿಮೆ ಇರುತ್ತೆ, ಮೈಕ್ರೋಗ್ರಾಮ್ ಅಲ್ಲಿ ಇರೋದ್ರಿಂದ ಇದರಿಂದ ಯಾವ ಅಡ್ಡ ಪರಿಣಾಮಗಳು ಏನೂ ಆಗೋದಿಲ್ಲ. ಸಾಮಾನ್ಯವಾಗಿ ಮಕ್ಕಳಿಗೆ ಈ ಅಸ್ತಮಾ ಕಾಯಿಲೆ ಬಂದ್ರೆ ಬೆಳೀತಾ ದೊಡ್ಡವರಾದ್ಮೇಲೆ ಅದು ಸರಿ ಹೋಗುತ್ತೆ ಅಂತ ಹೇಳುವ ಮಾತನ್ನ ಕೇಳಿದ್ದೇವೆ. ಈ ಮಾತು ನಿಜ. 80% ಮಕ್ಕಳಲ್ಲಿ ಈ ಕಾಯಿಲೆ ಚಿಕ್ಕ ವಯಸ್ಸಲ್ಲಿ ಕಂಡುಕೊಂಡಾಗ ಅದು ಟ್ರೀಟ್ಮೆಂಟ್ ತಕ್ಷಣ ಮಾಡಿಸಿದ್ರೆ 80% ಜನ ಮಕ್ಕಳಿಗೆ ಕಂಪ್ಲೀಟ್ಲಿ ವಾಸಿ ಆಗ್ಬಿಡುತ್ತೆ. ಒಂದು 20% ಜನಕ್ಕೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಈ 80% ಮಕ್ಕಳಲ್ಲಿ ಯಾರಿಗೆ ಹೊರಟೋಗಿರುತ್ತೋ ಸ್ವಲ್ಪ ವರ್ಷ ವಯಸ್ಸಾದ್ಮೇಲೆ ಅದರಲ್ಲಿ ಒಂದು 20-30% ಜನ ಮಕ್ಕಳಿಗೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಇರ್ತದೆ. ಅಸ್ತಮಾ ತೊಂದರೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಅವಾಗ್ಲೇನೆ ಮಾಡಿದ್ರೆ ಶ್ವಾಸಕೋಶದ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತದೆ. ಸೊ ನಮ್ಮ ಮಕ್ಕಳಿಗೆ ನಾವು ಇವಾಗಲೇ ಇನ್ಹೇಲರ್ಸ್ ಕೊಟ್ಬಿಟ್ರೆ ಶ್ವಾಸಕೋಶದ ಬೆಳವಣಿಗೆ ಕುಂಠಿತ ಆಗ್ತದೆ ಅಂತ ತಪ್ಪು ಕಲ್ಪನೆ ಇದೆ. ಅದು ಆಕ್ಚುಲಿ ಉಲ್ಟಾ. ನೀವು ಅಸ್ತಮಾ ಇದ್ದಾಗ ಅದಕ್ಕೆ ನೀವು ಚಿಕಿತ್ಸೆ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಶ್ವಾಸಕೋಶಗಳು ನಾರ್ಮಲ್ ಆಗಿ ಬೆಳ್ಕೊಂತವೆ. ಅದರಿಂದ ಅವರಿಗೆ ಮುಂದೆ ಆಸ್ತಮಾ ಕಾಯಿಲೆ ಬರೋ ತೊಂದರೆ ತುಂಬಾನೇ ಕಡಿಮೆ ಆಗುತ್ತೆ. ಆದ್ರೆ ಮಕ್ಕಳಿಗೆ ಅಸ್ತಮಾ ಬಂದಾಗ ಅವ್ರನ್ನ ನೋಡ್ಕೊಳ್ಳೋದು ಬಹಳ ಕಷ್ಟ ಅನ್ಸುತ್ತೆ. ಯಾಕೆಂತಂದ್ರೆ ಥಂಡಿಗೆ ಹೋಗ್ಬಾರ್ದು, ಬೆಚ್ಚಗಿರೋ ಹಾಗೆ ನೋಡ್ಕೋಬೇಕು, ತಣ್ಣಗಿರೋ ಪದಾರ್ಥ ತಿನ್ನಬಾರ್ದು. ಆದ್ರೆ ಐಸ್ ಕ್ರೀಮ್ ಅಂದ್ರೆ ಮಕ್ಕಳಿಗೆ ಬಹಳ ಇಷ್ಟ, ತಿಂದು ಬಿಡ್ತಾರೆ, ತಂಪು ಪಾನೀಯಗಳನ್ನ ಕುಡಿದು ಬಿಡ್ತಾರೆ. ಅಂತಹದನ್ನೆಲ್ಲ ನೋಡ್ಕೊಳ್ಳೋದು ಬಹಳ ಕಷ್ಟ ಅಲ್ವೇ? ಅದನ್ನ ಅವಾಯ್ಡ್ ಮಾಡಬೇಕು. ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೇದು. ಕಾಯಿಲೆ ಉಲ್ಬಣ ಆಗಲ್ಲ. ಕಾಯಿಲೆ ಉಲ್ಬಣ ಆಗ್ಲಿಲ್ಲ ಅಂತಂದ್ರೆ ಅವರಿಗೆ ಇನ್ಹೇಲರ್ಸ್ ಗಳನ್ನ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡೋ ಅವಶ್ಯಕತೆ ಬರದೇ ಇರಬಹುದು. ಈ ಅಸ್ತಮಾ ನಿರ್ಲಕ್ಷ್ಯ ಮಾಡಿದರೆ ಇದು ಮಾರಣಾಂತಿಕನಾ? ಮಾರಣಾಂತಿಕ ಡೆಫಿನೆಟ್ಲಿ ಅಲ್ಲ, ಆದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ತಗೋಬೇಕು. ನೀವು ಚಿಕಿತ್ಸೆ ಸರಿಯಾಗಿ ಕೊಡಿಸಿದ್ರೆ ಅದು ತುಂಬಾ ಫಲಕಾರಿ ಆಗುತ್ತೆ. ಆ ಆಸ್ತಮಾ ತೊಂದರೆಯಿಂದ ಸಾವು ಬರೋದು ತುಂಬಾನೇ ಕಡಿಮೆ. ಯಾಕಂದ್ರೆ ಆಸ್ತಮಾ ಇಸ್ ಅ ವೆರಿ ವೆಲ್ ಕಂಟ್ರೋಲಬಲ್ ಡಿಸೀಸ್. ತುಂಬಾ ಚೆನ್ನಾಗಿ ಬಹಳ ಕಷ್ಟ ಪಡ್ತಾ ಇರ್ತಾರೆ, ಮೇಲೆ ಉಸಿರು ಬರ್ತಾ ಇರುತ್ತೆ, ಅವ್ರಿಗೆ ಬಹಳ ಗಾಬರಿ ಆಗ್ತಾರೆ ಮನೇಲಿರೋರೆಲ್ಲ. ಚಿಕ್ಕ ಮಕ್ಕಳಲ್ಲಿ ಉಸಿರಾಡ್ಲಿಕ್ಕೆ ಕಷ್ಟ ಆದಾಗ, ಮಕ್ಕಳನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದಾಗ ತಂದೆ ತಾಯಿಗಳಿಗೆ, ಮನೇಲಿದ್ದವರಿಗೆ ತುಂಬಾ ಗಾಬರಿ ಆಗೋದು ಸರ್ವೇ ಸಾಮಾನ್ಯ, ಸಹಜ ಕೂಡ. ಆದ್ರೆ ಇದಕ್ಕೆ ಚಿಕಿತ್ಸೆ ತುಂಬಾ ಸುಲಭ. ಸಿಂಪಲ್ ಇನ್ಹೇಲರ್ ನಾವು ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ ತಕ್ಷಣ ಆರಾಮಾಗುತ್ತೆ. ತೊಂದರೆ ಇರ್ಲಿ ಇಲ್ಲದೆ ಇರ್ಲಿ ಔಷಧಿನ ನಾವು ರೆಗ್ಯುಲರ್ಲಿ ಕೊಡೋದ್ರಿಂದ ಅದು ಆಸ್ತಮಾ ಇಂದ ಆಗ್ತಿರೋ ಅಲರ್ಜಿಕ್ ಇನ್ಫ್ಲಮೇಷನ್ ತುಂಬಾ ಕಡಿಮೆ ಮಾಡಿಡ್ಬೋದು. ಇದರಿಂದ ಅವ್ರದ್ದು ಶ್ವಾಸಕೋಶದ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ, ಅಲರ್ಜಿಕ್ ರಿಯಾಕ್ಷನ್ಸ್ ಆಗಲ್ಲ, ಮಕ್ಕಳ ಬೆಳವಣಿಗೆ ಚೆನ್ನಾಗುತ್ತೆ, ಆಸ್ತಮಾ ತುಂಬಾ ಕಂಟ್ರೋಲ್ ಮಾಡಬಹುದು. ಆಲ್ಮೋಸ್ಟ್ ಏನು ಇಲ್ಲ ಅನ್ನೋಂಗೆ ಇರಬಹುದು. ಇದು ಉಸಿರಾಟದ ತೊಂದರೆಯಿಂದ ಬರುವ ಕಾಯಿಲೆ ಆದ್ದರಿಂದ ಇದಕ್ಕೆ ಯೋಗ
ಎಷ್ಟು ಉಪಯೋಗಕಾರಿಯಾಗಿದೆ? ನಿಜವಾಗ್ಲು ಯೋಗದಿಂದ ಬಹಳ ಉಪಯೋಗ ಆಗುತ್ತೆ. ಇದು ಶ್ವಾಸಕೋಶದ ಅಲರ್ಜಿ ಪ್ರಾಬ್ಲಮ್ ನ ಕಡಿಮೆ ಮಾಡಲ್ಲ. ಯೋಗಾಸನ ಆಗ್ಲಿ, ಪ್ರಾಣಾಯಾಮ ಆಗ್ಲಿ, ಸ್ವಿಮ್ಮಿಂಗ್ ಆಗ್ಲಿ, ಆಟಗಳಾಗ್ಲಿ, ಏನೇ ಆದ್ರೂ ಅವು ನಮ್ಮ ಶ್ವಾಸಕೋಶ ಸುತ್ತಮುತ್ತ ಇರೋ ಮಾಂಸಖಂಡಗಳನ್ನ ಗಟ್ಟಿ ಮಾಡ್ತವೆ. ಚೆಸ್ಟ್ ಮಸಲ್ಸ್ ಗಳು, ಕೈಕಾಲು ಮಸಲ್ಸ್ ಗಳನ್ನೆಲ್ಲ ಗಟ್ಟಿ ಮಾಡೋದ್ರಿಂದ ಮಕ್ಕಳಿಗೆ ಆಗ್ಲಿ ಅಡಲ್ಟ್ಸ್ ಗಾಗ್ಲಿ ಅಸ್ತಮಾ ತೊಂದರೆ ಬಂದ್ರೆ ಅದನ್ನ ತಡ್ಕೊಳೋ ಶಕ್ತಿ ಜಾಸ್ತಿ ಮಾಡ್ತಾ ಹೋಗ್ತವೆ. ಸೊ ಯೋಗಾಸನ, ಪ್ರಾಣಾಯಾಮ, ಸ್ವಿಮ್ಮಿಂಗ್ ಎಲ್ಲ ಆಟೋಟಗಳು ಎಲ್ಲದಿಂದನೂ ನಮ್ಮ ಮಾಂಸಖಂಡಗಳು ಗಟ್ಟಿ ಆಗುತ್ತೆ. ಎಸ್ಪೆಷಲಿ ಶ್ವಾಸಕೋಶದ ಸುತ್ತಮುತ್ತ ಇರೋ ಮಾಂಸಖಂಡಗಳು ಗಟ್ಟಿ ಆಗೋದ್ರಿಂದ ನಮಗೆ ಅಸ್ತಮಾ ತೊಂದರೆ ಬಂದ್ರೂ ಅದನ್ನ ತಡ್ಕೊಳೋ ಅಂತ ಶಕ್ತಿ ನಮಗೆ ಬರುತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ಹಾಗಾಗಿ ಕೆಲವು ಮಕ್ಕಳಿಗೆ ಅಸ್ತಮಾ ಇದ್ದಾಗ ಸ್ವಿಮ್ಮಿಂಗ್ ಸೇರಿಸಿ ಇದೊಂದು ಸ್ವಲ್ಪ ನಿಯಂತ್ರಣಕ್ಕೆ ಬರುತ್ತೆ ಅಂತ ಹೇಳೋದನ್ನ ಕೇಳಿದ್ದೇವೆ. ನಿಜ, ಅದು ಆಸ್ತಮಾ ತೊಂದರೆನ ಕಡಿಮೆ ಮಾಡಲ್ಲ, ಆದ್ರೆ ಆಸ್ತಮಾ ತೊಂದರೆ ಬಂದಾಗ ಅದನ್ನ ತಡ್ಕೊಳೋ ಕೆಪಾಸಿಟಿ ಜಾಸ್ತಿ ಮಾಡ್ತದೆ. ಇನ್ನು ಫಿಸಿಯೋಥೆರಪಿಗೂ ಕೂಡ ಕೆಲವರು ಮೊರೆ ಹೋಗ್ತಾರೆ, ಇದು ಕೂಡ ಸಹಾಯ ಮಾಡುತ್ತಾ? ಅದೇ ನಿಮ್ಗೆ ಹೇಳ್ದಂಗೆ ಮಾಂಸಖಂಡಗಳನ್ನ ಗಟ್ಟಿ ಮಾಡುವಂತ ಯಾವುದೇ ತರದ ಆಟಗಳಾಗ್ಲಿ, ಯಾವುದೇ ತರದ ವ್ಯಾಯಾಮಗಳಾಗ್ಲಿ, ತೊಂದರೆ ಜಾಸ್ತಿ ಆದಾಗ ಅದನ್ನ ತಡ್ಕೊಳೋ ಅಂತ ಶಕ್ತಿ ನಮಗೆ ಸಿಗುತ್ತೆ. ಬಟ್ ನೀವು ಅದನ್ನೇ ಮಾಡ್ಕೊಂಡು ಇನ್ಹೇಲರ್ಸ್ ಟ್ರೀಟ್ಮೆಂಟ್ ನಾವು ಬಿಡಬಾರ್ದು. ಮೇನ್ ಸ್ಟೇ ನಮ್ಮ ಶ್ವಾಸನಾಳದ ಒಳಗಡೆ ಏನು ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ, ಆ ಊತ ಬಂದಿರುತ್ತೆ, ಉರಿ ಇರುತ್ತೆ, ಅದನ್ನ ನಾವು ತಣ್ಣಗೆ ಮಾಡಬೇಕು, ಅದು ಔಷಧಿ ಕೊಡಬೇಕು, ಅದನ್ನೇ ಇಂಪಾರ್ಟೆಂಟ್. ಅದನ್ನ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿಬಿಟ್ರೆ ಇವೆಲ್ಲ ಸೆಕೆಂಡರಿ. ಹಾಗಾದ್ರೆ ಇನ್ಹೇಲರ್ ಒಂದೇ ಇದಕ್ಕೆ ಮುಖ್ಯವಾದದ್ದು ಆಸ್ತಮಾ ಇದ್ದವರಿಗೆ. ಹೌದು. ಇದಕ್ಕೆ ಬೇರೆ ಏನಾದ್ರೂ ಮಾತ್ರೆಗಳನ್ನ ಕೊಡುವಂತಹ ಇನ್ಹೇಲರ್ಸ್ ಮೇನ್ ಟ್ರೀಟ್ಮೆಂಟ್. ಇವಾಗ ನಿಮಗೆ ಎಲ್ರಿಗೂ ಒಂದು ತಪ್ಪು ಕಲ್ಪನೆ ಇರುತ್ತದೆ, ಈ ಇನ್ಹೇಲರ್ಗಳಲ್ಲಿ ಸ್ಟಿರಾಯ್ಡ್ಸ್ ಇರುತ್ತೆ, ಸ್ಟಿರಾಯ್ಡ್ಸ್ ಇಂದ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಅಂತ. ಆಸ್ತಮಾಗೆ ಮೇನ್ ಟ್ರೀಟ್ಮೆಂಟೇ ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ಸ್. ಅದು ಇನ್ಹೇಲ್ಡ್ ಫಾರ್ಮ್ ಇರುತ್ತೆ, ಗಾಳಿ ಫಾರ್ಮ್ ಇರುತ್ತೆ. ಸೊ ಅದರ ಡೋಸ್ ಕೂಡ ಒಂದು 100 ಮೈಕ್ರೋಗ್ರಾಮ್ 200 ಮೈಕ್ರೋಗ್ರಾಮ್ ನಲ್ಲಿ ಅಷ್ಟು ಕಡಿಮೆ ಇರುತ್ತೆ. ನೀವು 1 ಮಿಲಿಗ್ರಾಮ್ ಅಂದ್ರೆ ಇಷ್ಟು ತುಂಬಾ ಚಿಕ್ಕದು, ಅದರಲ್ಲಿ 200 ಮೈಕ್ರೋಗ್ರಾಮ್ ಅಂದ್ರೆ ತುಂಬಾನೇ ಕಡಿಮೆ ಇರುತ್ತೆ. ಸೊ ಔಷಧಿ ಡೋಸ್ ತುಂಬಾ ಕಡಿಮೆ ಇರೋದ್ರಿಂದ ಅದು ರಕ್ತದಲ್ಲಿ ಅಬ್ಸಾರ್ಪ್ಷನ್ ಆಗಲ್ಲ, ಅದು ಲೋಕಲಿ ಕೆಲಸ ಮಾಡೋದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಇನ್ಹೇಲ್ಡ್ ಕಾರ್ಟಿಕೋಸ್ಟಿರಾಯ್ಡ್ಸ್ ತಗೊಳೋದ್ರಿಂದ ಆಸ್ತಮಾ ತುಂಬಾ ಕಂಟ್ರೋಲ್ ಬರುತ್ತೆ, ಅದರಿಂದ ಯಾವ ಅಡ್ಡ ಪರಿಣಾಮಗಳಾಗಲಿ ಆಗೋದಿಲ್ಲ. ಸೊ ಇನ್ಹೇಲರ್ಸ್ ನಿಮಗೆ ಯೂಶಲಿ 1 ತಿಂಗಳು ಅಥವಾ 2 ತಿಂಗಳಿಗೆ ಒಂದ್ಸಲಿ ಬದಲಾಯಿಸುವಂತ ಪರಿಸ್ಥಿತಿ ಬರ್ತದೆ. ಬಟ್ ಕಾಯಿಲೆ ತುಂಬಾ ನಿಯಂತ್ರಣ ಆದ್ಮೇಲೆ ಔಷಧಿ ಡೋಸ್ ತುಂಬಾ ಕಡಿಮೆ ಮಾಡಬಹುದು. ತುಂಬಾ ಜನಕ್ಕೆ ಕಾಯಿಲೆ ಹೊರಟೋಗ್ಬಿಡುತ್ತೆ, ಚೆನ್ನಾಗಾದ್ರು ಅಂದ್ರೆ ಅದನ್ನ ನಾವು ನಿಲ್ಲಿಸಲೂಬಹುದು. ಇದರಿಂದ ಅಡ್ಡ ಪರಿಣಾಮ ಆಗಲ್ಲ, ಇದರಿಂದ ಬರೀ ಬೆನಿಫಿಟ್ಸ್ ಆಗುತ್ತೆ ಹೊರತು ಅಡ್ಡ ಪರಿಣಾಮ ಏನು. ನಿಮ್ಮ ಮಾತು ಬಹಳ ಭರವಸೆಯನ್ನ ಹುಟ್ಟಿಸ್ತಾ ಇದೆ ಅಸ್ತಮಾ ರೋಗಿಗಳಲ್ಲಿ. ಡಾಕ್ಟರ್ ಶಿವಲಿಂಗಯ್ಯ ಸಾಲಿಮಠ್ ಅವರೇ, ನಿಮ್ಮ ಮಾತನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಿಗೆ ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಈ ಚಳಿಗಾಲದ ಸಂದರ್ಭದಲ್ಲಿ ಅಸ್ತಮಾ ರೋಗವನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಾ? ಆಸ್ತಮಾ ತುಂಬಾ ಈಸಿಯಾಗಿ ನಿರ್ವಹಣೆ ಮಾಡುವಂತ ಕಾಯಿಲೆ, ಇದರಲ್ಲಿ ಏನೂ ತೊಂದರೆ ಆಗಲ್ಲ. ಕೆಮ್ಮು, ಉಸಿರಾಡ್ಲಿಕ್ಕೆ ಕಷ್ಟ, ವೀಸಿಂಗ್ ತೊಂದರೆ, ಎದೆ ಒತ್ತದಂಗ ಆಗೋದು, ತುಂಬಾ ಸೀನ್ ಬರೋದು, ಶೀತ ನೆಗಡಿ ಆಗೋದು, ಈ ತರ ಏನೇ ತೊಂದರೆ ನಿಮ್ಮಲ್ಲಿ ಕಾಣಿಸ್ಕೊಂತಾ ಇದೆ, ಅವಶ್ಯಕತೆಗಿಂತ ಜಾಸ್ತಿ ಬರ್ತಾ ಇದೆ, ಧೂಳು ಡಸ್ಟ್ ಎಕ್ಸ್ಪೋಜರ್ ಆಗ್ತಿದ್ದಂಗೆ ತೊಂದರೆ ತುಂಬಾ ಕಾಣಿಸ್ಕೊಂತಾ ಇದೆ ಅಂದ್ರೆ ನಿಮಗೆ ಆಸ್ತಮಾ ಇರಬಹುದು ಅಂತ ನೀವು ಶ್ವಾಸಕೋಶ ತಜ್ಞರ ಹತ್ರ ಹೋಗ್ಬಿಟ್ಟು ಒಂದ್ಸರಿ ಕನ್ಸಲ್ಟ್ ಮಾಡಿ ಕೆಲವೊಂದು ಟೆಸ್ಟ್ಗಳು ಮಾಡಿಸ್ಕೊಂಡು ತೊಂದರೆ ಕಂಡುಹಿಡ್ಕೊಂಡು ಇನ್ಹೇಲರ್ಸ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂತ ಹೋಗ್ಬೇಕು. ತೊಂದರೆ ಇರ್ಲಿ ಇಲ್ಲದೆ ಇರಲಿ ರೆಗ್ಯುಲರ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಕಾಯಿಲೆ ಕಂಪ್ಲೀಟ್ಲಿ ಕಂಟ್ರೋಲ್ ಬರುತ್ತೆ. ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ, ಬೇಸಿಗೆಗಾಲ ಆಗಲಿ ಈ ತೊಂದರೆ ನಿಮಗೆ ಕಾಣಿಸ್ಕೊಳ್ಳಲ್ಲ. ಚಳಿಗಾಲದಲ್ಲಿ ಯಾಕೆ ಜಾಸ್ತಿ ಅಂದ್ರೆ ಕೋಲ್ಡ್ ಏರ್, ಥಂಡಿ ಗಾಳಿ, ಇಟ್ ಇಸ್ ಎ ವೆರಿ ಸ್ಟ್ರಾಂಗ್ ಸ್ಟಿಮ್ಯುಲೆಂಟ್ ಆಫ್ ಆಸ್ತಮಾ, ಅದು ಅಲರ್ಜಿಕ್ ರಿಯಾಕ್ಷನ್. ಹಾಗಾಗಿ ಚಳಿಗಾಲದಲ್ಲಿ ಜಾಸ್ತಿ. ಆಮೇಲೆ ಚಳಿಗಾಲದಲ್ಲಿ ವೈರಲ್ ಇನ್ಫೆಕ್ಷನ್ಸ್ ಗಳು ತುಂಬಾ ಜಾಸ್ತಿ. ಈ ವರ್ಷದಲ್ಲಂತೂ ವೈರಲ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇದೆ. ಸೊ ಎನಿ ಫ್ಲೂ ಇನ್ಫೆಕ್ಷನ್ ಏನೇ ಆದ್ರೂ ಅವಾಗ್ಲೂ ಆಸ್ತಮಾ ಉಲ್ಬಣ ಆಗುತ್ತೆ. ಬಹಳ ಸುಲಭ, ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಒಂದು N95 ಮಾಸ್ಕ್ ಧರಿಸಿ. ಇದರಿಂದ ಧೂಳು, ಡಸ್ಟ್, ಥಂಡಿ ಗಾಳಿ ಅದನ್ನೆಲ್ಲದನ್ನು ಅವಾಯ್ಡ್ ಮಾಡಬಹುದು. ವೈರಸ್, ಬ್ಯಾಕ್ಟೀರಿಯಾಗಳನ್ನು ನೀವು ಎಕ್ಸ್ಪೋಜರ್ ನ ಅವಾಯ್ಡ್ ಮಾಡಬಹುದು. ಆಸ್ತಮಾ ಇದ್ದೋರು ಆದಷ್ಟು ಕ್ರೌಡೆಡ್ ಪ್ಲೇಸ್ ಗಳಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಬೇಕು, ಆದಷ್ಟು ಧೂಳಿರೋ ಪ್ಲೇಸ್ ಗಳು ಅವಾಯ್ಡ್ ಮಾಡಬೇಕು, ಥಂಡಿ ಪದಾರ್ಥಗಳನ್ನ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಮಿನಿಮಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಆಸ್ತಮಾನ ತುಂಬಾ ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಇದರಿಂದ ಜೀವಕ್ಕಂತೂ ಅಪಾಯ ಆಗಲ್ಲ. ಆದ್ರೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಶ್ವಾಸಕೋಶದ ಬೆಳವಣಿಗೆ ಕುಂಠಿತ ಆಗುತ್ತೆ, ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ. ಲೂಸಿಂಗ್ ಯುವರ್ ವೇಜಸ್, ಲೂಸಿಂಗ್ ಯುವರ್ ಇನ್ಕಮ್ ಇಸ್ ದ ಪ್ರಾಬ್ಲಮ್. ಅಸ್ತಮಾ ಬಗ್ಗೆ ಎಂತಹ ಭರವಸೆಯ ಮಾತುಗಳನ್ನ ಹೇಳಿದೀರಾ ಅಂತಂದ್ರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಅಸ್ತಮಾ ಬಹಳಷ್ಟು ಜನಕ್ಕೆ ಹೊರಟೋಗಿದೆ ಅಂತ ಅನ್ಸುತ್ತೆ. ನಿಮ್ಮ ಕಿವಿ ಮಾತು ನಮ್ಮ ಎಲ್ಲ ಕೇಳುಗರ ಕಣ್ಣನ್ನ ತೆರೆಸುತ್ತೆ ಅಂತ ಭಾವಿಸ್ತೇನೆ. ನಮ್ಮ ಭರವಸೆಯ ಹೊನಲು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಸರಣಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಿಳಿಸಲು ವಾಟ್ಸ್ಆಪ್ ಸಂಖ್ಯೆ 8095599998 8095599998 ಈ ಸಂಖ್ಯೆಗೆ ವಾಟ್ಸ್ಆಪ್ ಸಂದೇಶಗಳನ್ನು ಮಾತ್ರ ಕಳುಹಿಸಿ. ಕರೆ ಮಾಡುವ ಪ್ರಯತ್ನ ಬೇಡ. ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ. ಭಾಗವಹಿಸಿದ್ದವರು ಡಾಕ್ಟರ್ ಶಿವಲಿಂಗಸ್ವಾಮಿ ಸಾಲಿಮಠ್, ಶ್ವಾಸಕೋಶ ತಜ್ಞರು, ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್, ಬೆಂಗಳೂರು. ಇವರೊಂದಿಗೆ MS ಅನುಪಮಾ. ಪ್ರಸ್ತುತಿ AV ವಿನೋದ್ ಕುಮಾರ್.
ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್, ಜೆಸಿ ರಸ್ತೆ, ಬೆಂಗಳೂರು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.